ನಡೆದಿದೆ ಪೀಠದಲ್ಲಿ ವಿಠಲ್? ಪ್ರಮುಖವಾಗಿ ಲಕ್ಷ್ಮಿ ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಶಾಲಿ ಪೀಠದ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದಲ್ಲಿ ಏನು ಲೆಕ್ಕ ಪತ್ರ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳು ನಡೆದಂತೆ ಬೆಳಗ್ಗೆ 10 ಗಂಟೆಗೆ ಇವತ್ತು ಮಠದಲ್ಲಿ ಟ್ರಸ್ಟಿನ ಸಭೆ ಕರೆದು ಆ ಒಂದು ಲೆಕ್ಕಪತ್ರದ ವಿಚಾರವಾಗಿ ಚರ್ಚೆ ಕುರಿತಾಗಿ ಆ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅಂದ್ರೆ ಆ ಟ್ರಸ್ಟಿನ ಸಭೆಗೂ ಮುನ್ನ ನಾವು ಸಭೆ ನಡೆಸ್ತೇವೆ ಅಂತೇಳಿ ಪಂಚಮಶಾಲಿ ಮುಖಂಡರಾದ ಪರಮೇಶ್ವರ್ ಗೌಡರು, MLC ಸೋಮಣ್ಣ ಬೇವಿನಮರದ, ಮಾಜಿ ಶಾಸಕ HS ಶಿವಶಂಕರ್, ನಂದೇಹಳ್ಳಿ ಹಾಲಪ್ಪ, ಅರುಣ್ ಕುಮಾರ್ ಪೂಜಾರ್, ಅಜಯ್ ಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಆ ಸಭೆಗೂ ಮುನ್ನ ನಾವು ಒಂದು ಸಭೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಕೂಡ ಇಲ್ಲಿ ಅಂದ್ರೆ ಗಲಾಟೆಗಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಅಂದ್ರೆ ಕಳೆದ ಒಂದು 15 ದಿನಗಳಿಂದ ನಡೆಯಬೇಕಾದ್ರೆ ಆ ಚುನಾವಣೆ ನೀತಿ ಸಂಹಿತೆ ಮತ್ತು ಭದ್ರತೆ ವಿಚಾರದಲ್ಲೂ ಕೂಡ ಆ ಸಭೆಯನ್ನ ಮುಂದೂಡುವಂತೆ ಜಿಲ್ಲಾಡಳಿತ ಮಠದ ಭಕ್ತರಿಗೆ ಮತ್ತು ಆಡಳಿತ ಮಂಡಳಿಗೆ ಮನವಿ ಮಾಡ್ಕೊಳ್ತಾ ಹಿನ್ನೆಲೆಯಲ್ಲಿ ಇವತ್ತು ಆ ಸಭೆಯನ್ನ ಕರೆದಿರುವಂತಂದ್ರೆ ಇಲ್ಲಿ ಸಭೆಯಲ್ಲಿ ಕೂಡ 2 ಬಣ ಅಂದ್ರೆ ಈಗಾಗಲೇ ಆ ಲೆಕ್ಕ ಕೇಳುತ್ತಿರುವಂತಹ ಬಣ ಒಂದು, ಇನ್ನೊಂದು ಆಡಳಿತ ಮಂಡಳಿ ಧರ್ಮದರ್ಶಿಗಳ ಪರವಾಗಿರುವಂತಹ ಒಂದು ಟೀಮ್ ಅಂದ್ರೆ 2 ಟೀಮ್ಗಳು ಈಗಾಗಲೇ ಸೇರಿಕೊಂಡದ್ದು. ಮುಂಜಾಗ್ರತಾ ಕ್ರಮವಾಗಿ ಗಲಾಟೆ ನಡೆಯುತ್ತೆ ಅನ್ನುವಂತ ಸಾಧ್ಯತೆಯಲ್ಲೂ ಕೂಡ ಪೊಲೀಸರು ಒಂದು ಏನೋ ನಿಷೇಧಾಜ್ಞೆಯನ್ನ ಜಾರಿ ಮಾಡ್ತಾರೆ ಮಠದ ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಆದ್ರೆ ಭಕ್ತರು ಇಲ್ಲ ನಮಗೆ ಈಗ ಲೆಕ್ಕ ಕೊಡಲೇಬೇಕು ಅನ್ನುವಂತ ಪಟ್ಟಣ ಹಿಡ್ಕೊಂಡು ಸಾಕಷ್ಟು ಹೈಡ್ರಾಮಾಗಳನ್ನ ಅಲ್ಲಿ ನಡೆಸ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೇನೋ 50 ಜನರನ್ನ ಬಂಧನ ಮಾಡಿ ಪೊಲೀಸರು ಬೇರೆ ಕಡೆ ಸ್ಥಳಾಂತರಿಸುವಂತ ಕೆಲಸವನ್ನ ಮಾಡಿದ್ರೆ ಈ ಎಲ್ಲ ಹೈಡ್ರಾಮಾಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದ ಸುತ್ತಮುತ್ತ ಒಂದು ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಶ್ರೀಲಕ್ಷ್ಮಿ. ವಿಠಲ್, ಇನ್ನು ಆಕ್ಚುಲಿ ಒಳಗಡೆ ಏನ್ ನಡೆದಿದೆ? ಆಡಳಿತ ಮಂಡಳಿ ಹಾಗೂ ವಚನಾನಂದ ಶ್ರೀಗಳ ನಡುವೆ ಸಂಘರ್ಷ ನಡೀತಾ ಇದೆಯಾ? ಯಾಕೆ ಪಾರದರ್ಶಕವಾಗಿಲ್ಲ? ಆರೋಪ ಏನು? ಡೀಟೇಲ್ ಆಗಿ ಹೇಳೋದಾದ್ರೆ. ಶ್ರೀಲಕ್ಷ್ಮಿ, ಇದು ಪ್ರಮುಖವಾಗಿ ಈ ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಚನಾನಂದ ಶ್ರೀಗಳ ಪಾತ್ರ ಇಲ್ಲಿ ಯಾವುದಿಲ್ಲ. ಆದ್ರೆ ವಚನಾನಂದ ಶ್ರೀಗಳ ವಿರುದ್ಧ ಆಡಳಿತ ಮಂಡಳಿ ಅಂದ್ರೆ ಧರ್ಮದರ್ಶಿಗಳ ಒಂದು ಟೀಮ್ ಏನಿದೆ, ಟ್ರಸ್ಟಿಗಳ ಒಂದು ಟೀಮ್ ಏನಿದೆ, ಅವರು ಹೇಳ್ತಿರೋದಂದ್ರೆ ಈಗ ಆ ಶ್ವಾಸ ಪೀಠ ಅಂತ ಏನಿದೆ ಬೆಂಗಳೂರಲ್ಲಿ, ಆ ಪೀಠವನ್ನ ತ್ಯಜಿಸಬೇಕು, ಈ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠಕ್ಕೆ ಮಾತ್ರ ತಮ್ಮ ಸೇವೆಯನ್ನ ಮೀಸಲಿಡಬೇಕು, ಈ ಮೂಲಕ ಸಮಾಜ ಕಟ್ಟುವಂತಹ ಒಂದು ಕೆಲಸಕ್ಕೆ ಮುಂದಾಗಬೇಕು ಅಂತ ಟ್ರಸ್ಟಿಗಳ ಒತ್ತಾಯ ಒಂದು ಕಡೆ ಇರುವಂತದ್ದು. ಇನ್ನೊಂದು ಕಡೆಗೆ ಏನೋ ಈ ಆಡಳಿತ ಮಂಡಳಿ ಮತ್ತು ಭಕ್ತರು ಕೂಡ ಈ ಟ್ರಸ್ಟಿಗಳ ಮೇಲೆ ಒಂದು ಒತ್ತಡ ಅಂತ ಇದ್ರೆ ಈ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ಅನುದಾನಗಳು ನೀಡಿದೆ, ಸಾಕಷ್ಟು ದೇಣಿಗೆಗಳು ಸಂಗ್ರಹ ಇದೆ, ದೇಣಿಗೆಗಳ ಸಮರ್ಪಕವಾಗಿ ಬಳಕೆಯಾಗಿಲ್ಲ ಅನ್ನುವಂಥ ಒಂದು ಆರೋಪವನ್ನ ಮಾಡುವ ಮೂಲಕ ನೀವು ಲೆಕ್ಕಪತ್ರವನ್ನ ಕೊಡಿ, ಅದು ಏನಾಗಿದೆ, ಖರ್ಚು ವೆಚ್ಚ ಏನಾಗಿದೆ, ಲೆಕ್ಕವನ್ನ ಕೊಡಿ ಅಂತೇಳಿ ಇವರು ಭಕ್ತರು ಮತ್ತು ಆಡಳಿತ ಮಂಡಳಿ ಕೇಳ್ತಾರೆ. ಈ ಆಡಳಿತ ಮಂಡಳಿ ಮತ್ತು ಈ ಟ್ರಸ್ಟಿಗಳ ಮಧ್ಯದ ಒಂದು ಸಂಘರ್ಷದಿಂದ ಇವತ್ತೇನು ಪಂಚಮಶಾಲಿ ಪೀಠದ ಇವತ್ತೊಂದು ಸಂಘರ್ಷಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗಾಗಿ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಇವತ್ತು ಹೈಡ್ರಾಮಾ, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ಟ್ರಸ್ಟ್ಗಳು ಹಾಗೂ ಆಡಳಿತ ಮಂಡಳಿಯ ನಡುವಿನ ಸಂಘರ್ಷ ಇದು. ಇದಕ್ಕೆ ವಚನಾನಂದ ಶ್ರೀಗಳ ಪಾತ್ರ ಏನು ಇಲ್ಲ ಅಂತ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು. ಇದರಲ್ಲಿ ಟ್ರಸ್ಟ್ಗಳು ಮತ್ತು ಆಡಳಿತ ಮಂಡಳಿ ಅವರ ನಡುವಿನ ಸಂಘರ್ಷದಲ್ಲಿ ಇಷ್ಟು ದೊಡ್ಡ ಹೈಡ್ರಾಮಾ ಗರಿಗೆದರಿದೆ ಅಂತ, ಹಾಗೇನೆ ಲೆಕ್ಕ ಕೊಡಿ ಅಂತ ಭಕ್ತರು ಆಡಳಿತ ಮಂಡಳಿಯವರಲ್ಲಿ ಕೇಳ್ತಾ ಇದ್ದಾರೆ. ಆಡಳಿತ ಮಂಡಳಿ ಪಾರದರ್ಶಕವಾಗಿ ಇಟ್ಟಿಲ್ಲ ಲೆಕ್ಕವನ್ನ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದು 2ನೇ ಸಾರಿ 3ನೇ ಸಾರಿ ಈ ತರ ಅಲ್ಲಿ ಭಕ್ತರು ಬಂದು ಆಡಳಿತ ಮಂಡಳಿಯ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಲೆಕ್ಕ ಕೊಡಿ ಅಂತ ಕೇಳ್ತಾ ಇರುವಂತದ್ದು, ಲೆಕ್ಕಪತ್ರ ಸರಿಯಾಗಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಟ್ರಸ್ಟಿಗಳು, ಆಡಳಿತ ಮಂಡಳಿ ಹಾಗೂ ಇದರಲ್ಲಿ ಶ್ರೀಗಳ ಪಾತ್ರ ಏನು ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಯಾಕೆ ಇದು ಇಷ್ಟೊಂದು ಅಧ್ವಾನ ಆಗ್ತಾ ಇದೆ, ಯಾಕೆ ಇದು ಸಾರ್ವಜನಿಕವಾಗಿ ಹೀಗೆ ಹಾದಿರಂಪ ಬೀದಿರಂಪ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಒಂದು ದೃಶ್ಯ ಮಾರ್ಚ್ 24ನೇ ತಾರೀಕು ಅಲ್ಲಿ ಆಡಳಿತ ಮಂಡಳಿ ಹಾಗೂ ಟ್ರಸ್ಟಿಗಳ ನಡುವೆ ವಾಗ್ವಾದ ನಡೀತಾ ಇದೆ. ಆಡಳಿತದ ಲೆಕ್ಕಪತ್ರದ ವಿಚಾರಕ್ಕೆ ಬಹುದೊಡ್ಡ ವಾಗ್ವಾದ ನಡೀತಾ ಇರ್ತಕ್ಕಂಥದ್ದು, ಸಂಘರ್ಷ ನಡೀತಾ ಇರ್ತಕ್ಕಂಥದ್ದು. ವಚನಾನಂದ ಶ್ರೀಗಳು ಅಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಹಾಗೇನೆ ಒಟ್ಟಿನಲ್ಲಿ ಅಲ್ಲಿ ಒಂದು ಸಹಮತ ಇಲ್ಲ, ಬದಲಾಗಿ ಸಾಕಷ್ಟು ಸಂಘರ್ಷ ಉಂಟಾಗ್ತಾ ಇದೆ. ಇವತ್ತಿನ ದೃಶ್ಯ ನೀವು ನೋಡ್ತಾ ಇರೋದು ಮತ್ತೊಂದು ವಿಂಡೋದಲ್ಲಿ. ಇವತ್ತು ಸಾಕಷ್ಟು ಜನ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಹಲವಾರು ಜನರನ್ನ ವಶಕ್ಕೆ ಪಡೆಯಲಾಗಿದೆ, ನಿಷೇಧಾಜ್ಞೆ ಹೇರಲಾಗಿದೆ.
ಅವರಲ್ಲಿ ಕೇಳ್ತಾ ಇದ್ದಾರೆ. ಆಡಳಿತ ಮಂಡಳಿ ಪಾರದರ್ಶಕವಾಗಿ ಇಟ್ಟಿಲ್ಲ ಲೆಕ್ಕವನ್ನ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದು 2ನೇ ಸಾರಿ 3ನೇ ಸಾರಿ ಈ ತರ ಅಲ್ಲಿ ಭಕ್ತರು ಬಂದು ಆಡಳಿತ ಮಂಡಳಿಯ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಲೆಕ್ಕ ಕೊಡಿ ಅಂತ ಕೇಳ್ತಾ ಇರುವಂತದ್ದು, ಲೆಕ್ಕಪತ್ರ ಸರಿಯಾಗಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಟ್ರಸ್ಟಿಗಳು, ಆಡಳಿತ ಮಂಡಳಿ ಹಾಗೂ ಇದರಲ್ಲಿ ಶ್ರೀಗಳ ಪಾತ್ರ ಏನು ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಯಾಕೆ ಇದು ಇಷ್ಟೊಂದು ಅಧ್ವಾನ ಆಗ್ತಾ ಇದೆ, ಯಾಕೆ ಇದು ಸಾರ್ವಜನಿಕವಾಗಿ ಹೀಗೆ ಹಾದಿರಂಪ ಬೀದಿರಂಪ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಒಂದು ದೃಶ್ಯ ಮಾರ್ಚ್ 24ನೇ ತಾರೀಕು ಅಲ್ಲಿ ಆಡಳಿತ ಮಂಡಳಿ ಹಾಗೂ ಟ್ರಸ್ಟಿಗಳ ನಡುವೆ ವಾಗ್ವಾದ ನಡೀತಾ ಇದೆ. ಆಡಳಿತದ ಲೆಕ್ಕಪತ್ರದ ವಿಚಾರಕ್ಕೆ ಬಹುದೊಡ್ಡ ವಾಗ್ವಾದ ನಡೀತಾ ಇರ್ತಕ್ಕಂಥದ್ದು, ಸಂಘರ್ಷ ನಡೀತಾ ಇರ್ತಕ್ಕಂಥದ್ದು. ವಚನಾನಂದ ಶ್ರೀಗಳು ಅಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಹಾಗೇನೆ ಒಟ್ಟಿನಲ್ಲಿ ಅಲ್ಲಿ ಒಂದು ಸಹಮತ ಇಲ್ಲ, ಬದಲಾಗಿ ಸಾಕಷ್ಟು ಸಂಘರ್ಷ ಉಂಟಾಗ್ತಾ ಇದೆ. ಇವತ್ತಿನ ದೃಶ್ಯ ನೀವು ನೋಡ್ತಾ ಇರೋದು ಮತ್ತೊಂದು ವಿಂಡೋದಲ್ಲಿ. ಇವತ್ತು ಸಾಕಷ್ಟು ಜನ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಹಲವಾರು ಜನರನ್ನ ವಶಕ್ಕೆ ಪಡೆಯಲಾಗಿದೆ, ನಿಷೇಧಾಜ್ಞೆ ಹೇರಲಾಗಿದೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸಾಕಷ್ಟು ಟೆನ್ಷನ್ ಕ್ರಿಯೇಟ್ ಆಗಿದೆ. ಕಳೆದ ಹಲವಾರು ದಿನಗಳಿಂದ ಆಡಳಿತ ಮಂಡಳಿ ಹಾಗೂ ಟ್ರಸ್ಟಿಗಳ ನಡುವೆ ಅಲ್ಲಿ ಹಗ್ಗಜಗ್ಗಾಟ ನಡೀತಾ ಇದೆ. ಇದು ಯಾವಾಗ ಶುರುವಾಯಿತು, ಯಾಕೆ ಇಷ್ಟೊಂದು ದೊಡ್ಡ ರಂಪ ರಾಮಾಯಣ ಆಗ್ತಾ ಇದೆ ಅನ್ನೋದಕ್ಕೆ ಅಲ್ಲಿನ ಆಡಳಿತ ಮಂಡಳಿಯವರು, ಅಲ್ಲಿನ ಮುಖ್ಯಸ್ಥರುಗಳೇ ಉತ್ತರ ಕೊಡಬೇಕಾಗತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಜನ ಭಕ್ತರು ಆಗಮಿಸಿದ್ದಾರೆ. ಆಗಮಿಸಿ ಆಡಳಿತ ಮಂಡಳಿ ಕಡೆಯಿಂದ ಲೆಕ್ಕ ಕೊಡಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ. ಅವರಲ್ಲಿ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಸಾಕಷ್ಟು ತಳ್ಳಾಟ ನೂಕಾಟ ಕೂಡ ಉಂಟಾಯಿತು. ಇನ್ನು ಪಂಚಮಸಾಲಿ ಮುಖಂಡ ಪರಮೇಶ್ವರ ಗೌಡ ಅವರು ಅಸ್ವಸ್ಥರಾದರು. ಈ ಸಂದರ್ಭದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ಒಟ್ಟಿನಲ್ಲಿ ಹರಿಹರದಲ್ಲಿ ಮಠದ ವಾತಾವರಣದಲ್ಲಿ ಬಿಗುವಿನ ವಾತಾವರಣ ಇದೆ. ಆಡಳಿತ ಮಂಡಳಿ ಕಡೆಯಿಂದ ಲೆಕ್ಕ